Good morning. This is Lakshman Yadav, Assistant Professor, Department of Economics, Gulbarga University, Gulbarga, Government First Grade College, Sirwar, District Raichur. Today, I am going to discuss about the fourth chapter of second semester, BA second semester, the Keynesian economics, the effective demand, the important concept of Keynesian economics, the effective demand. ಸ್ನೇಹಿತರೆ, ನಾನಿವತ್ತು ಕೇನ್ಸ್ನ ಅರ್ಥಶಾಸ್ತ್ರ ಅನ್ನುವಂತಹ ಬಿ ಎ ದ್ವಿತೀಯ ಸೆಮಿಸ್ಟರ್ನ ಅಧ್ಯಾಯದಲ್ಲಿ ಅತ್ಯಂತ ಪ್ರಮುಖ ಪರಿಕಲ್ಪನೆಯಾಗಿರ್ತಕ್ಕಂತಹ ಪರಿಣಾಮಕಾರಿ ಬೇಡಿಕೆ ಬಗ್ಗೆ ಚರ್ಚೆ ಮಾಡಲಿದ್ದೇನೆ. ಸ್ನೇಹಿತರೆ, ಅರ್ಥಶಾಸ್ತ್ರ ವಿಷಯದಲ್ಲಿ ಅತ್ಯಂತ ಪ್ರಭಾವಿ ಅರ್ಥಶಾಸ್ತ್ರಜ್ಞರುಗಳಲ್ಲಿ ಅದನ್ನು ಆಧುನಿಕ ಅರ್ಥಶಾಸ್ತ್ರದಲ್ಲಿ ಚಿರಸ್ಥಾಯಿ ಉಳಿತಕ್ಕಂತಹ ಹೆಸರು ಜಾನ್ ಮೇನಾರ್ಡ್ ಕೇನ್ಸ್ ಅವರದು. 20ನೇ ಶತಮಾನದ ಅತ್ಯಂತ ಪ್ರಭಾವಿ ಅರ್ಥಶಾಸ್ತ್ರಜ್ಞರಾಗಿ ಅವರನ್ನು ನಾವು ನೆನಪಿಸ್ತೇವೆ. 1936ರಲ್ಲಿ ಅವರು ಪ್ರಕಟಿಸಿರ್ತಕ್ಕಂತಹ ಮನಿ, ಇಂಟ್ರೆಸ್ಟ್ ಆ್ಯಂಡ್ ದಿ ಎಂಪ್ಲಾಯ್ಮೆಂಟ್, ದ ಜನರಲ್ ಥಿಯರಿ ಆನ್ ಇಂಟ್ರೆಸ್ಟ್, ಮನಿ ಆ್ಯಂಡ್ ಎಂಪ್ಲಾಯ್ಮೆಂಟ್, ಹಣ, ಬಡ್ಡಿ ಮತ್ತು ಸಾಮಾನ್ಯ ಉದ್ಯೋಗದ ಮೇಲಿನ ಸಾಮಾನ್ಯ ಸಿದ್ಧಾಂತ ಅನ್ನುವಂಥ ಅವರ ಕೃತಿ ಆರ್ಥಿಕ ಚಿಂತನೆಯಲ್ಲಿ ಒಂದು ಹೊಸ ಶಕೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಕೇನ್ಸ್ ಅವರು ವಿಶೇಷವಾಗಿ ನಾವು 3 ಅಂಶಗಳನ್ನು ನಾವು ಕೇನ್ಸನ್ನು ಅವರನ್ನು ನೆನೆಸ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ತೇವೆ. ಜಗತ್ತಿನ ಮಹಾ ಆರ್ಥಿಕ ಮುಗ್ಗಟ್ಟು ತದನಂತರದಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಅವರ ಜನರಲ್ ಥಿಯರಿ, ಇದು 18ನೇ ಶತಮಾನದಲ್ಲಿ ಪ್ರಕಟಗೊಂಡಿರ್ತಕ್ಕಂತಹ ಆಡಮ್ ಸ್ಮಿತ್ ಅವರ ವೆಲ್ತ್ ಆಫ್ ನೇಷನ್ಸ್, 19ನೇ ಶತಮಾನದಲ್ಲಿ ವಿಶೇಷವಾಗಿ ಪ್ರಕಟಗೊಂಡಿರ್ತಕ್ಕಂತಹ ಸಮಾಜವಾದಿ ಚಿಂತಕ ಕಾರ್ಲ್ ಮಾರ್ಕ್ಸ್ ಅವರ ದಾಸ್ ಕ್ಯಾಪಿಟಲ್ನಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು. ಕೇನ್ಸ್ ತಮ್ಮ ಗ್ರಂಥದಲ್ಲಿ ಪೂರ್ಣೋದ್ಯೋಗ ಕಲ್ಪನೆ ಆಧಾರಿತ ಸಂಪ್ರದಾಯ ಚಿಂತನೆಯ ಸೇನಾ ಮಾರುಕಟ್ಟೆ ನಿಯಮ ಮತ್ತು ಮುಕ್ತ ಆರ್ಥಿಕ ನೀತಿಯನ್ನು ಅವರು ಸಂಪೂರ್ಣವಾಗಿ ತಳ್ಳಿ ಹಾಕಿರ್ತಕ್ಕಂಥದ್ದು. ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ಉದ್ಯೋಗ ಸಿದ್ಧಾಂತವನ್ನು ನವೀನ ಪರಿಭಾವನೆಗಳೊಂದಿಗೆ ಅವರು ಪ್ರತಿಪಾದಿಸಿದರು. ಅಂದರೆ ಸಾಂಪ್ರದಾಯಿಕ ಸಿದ್ಧಾಂತ ಅಥವಾ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಅವರ ಪರಿಕಲ್ಪನೆಗಳಿದ್ವು, ವಿಶೇಷವಾಗಿ ಉದ್ಯೋಗದ ಬಗ್ಗೆ, ಆರ್ಥಿಕತೆಯಲ್ಲಿ ಉದ್ಯೋಗ ನಿರ್ಮಾಣದ ಬಗ್ಗೆ, ಆ ಎಲ್ಲ ಪರಿಕಲ್ಪನೆಗಳನ್ನು ಅವರು ಸರಾಸಗಟವಾಗಿ ತಿರಸ್ಕರಿಸಿದರು. ಮುಕ್ತ ಆರ್ಥಿಕತೆ ಆಗಿರ್ಬೋದು, ಲೇಸೇಜ್ ಫೇರ್ ನೀತಿ ಆಗಿರ್ಬೋದು, ಇವನ್ನೆಲ್ಲವನ್ನು ಅವರು ಸರಾಸಗಟವಾಗಿ ತಿರಸ್ಕರಿಸಿದರು. ಹಾಗೆಯೇ ಅವರು ಇದನ್ನು ತಿರಸ್ಕರಿಸ್ತಾನೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಉದ್ಯೋಗ ಸಿದ್ಧಾಂತವನ್ನು ಅವರು ಇಲ್ಲಿ ನೀಡಿದರು. ಅದಕ್ಕೆ ನಾವು ನವೀನ ಅರ್ಥಶಾಸ್ತ್ರ, ನ್ಯೂ ಎಕನಾಮಿಕ್ಸ್ ಮತ್ತು ಕೇನ್ಸ್ನ ಕ್ರಾಂತಿ ಅಂತ ಕರಿತೇವೆ. ಕೇನ್ಸ್ ವಿಶೇಷವಾಗಿ ತನ್ನ ಉದ್ಯೋಗ ಸಿದ್ಧಾಂತದಲ್ಲಿ 2 ಪ್ರಮುಖ ಗೂಢ ಪ್ರಶ್ನೆಗಳಿಗೆ ಪರಿಹಾರವನ್ನು ಹುಡುಕಲು ಅವರು ಪ್ರಯತ್ನಿಸಿರ್ತಕ್ಕಂಥದ್ದು. ಯಾವ್ಯಾವು? ಮೊದಲನೇ ಅಂಶ, ಆರ್ಥಿಕತೆಯಲ್ಲಿ ಸಮತೋಲನ ಹೇಗೆ ಸ್ಥಾಪನೆಯಾಗ್ತದೆ ಮತ್ತು ಯಾವ ಸನ್ನಿವೇಶಗಳಲ್ಲಿ ಪೂರ್ಣೋದ್ಯೋಗ ಮಟ್ಟ ನಿರ್ಧಾರ ಆಗ್ತದೆ ಅಥವಾ ಪೂರ್ಣೋದ್ಯೋಗ ಮಟ್ಟದ ಸಮತೋಲನ ಏರ್ಪಡ್ತದೆ ಅನ್ನುವಂಥದ್ದು. ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತವನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ಯಾಕಂದರೆ ಕೇನ್ಸ್ ಅವರು ತಮ್ಮ ಸಿದ್ಧಾಂತವನ್ನು ಆರ್ಥಿಕತೆಯ ಎಲ್ಲ ಅಂಶಗಳನ್ನು ಪರಿಗಣಿಸ್ತಾರೆ. ವಿಶೇಷವಾಗಿ ರಾಷ್ಟ್ರೀಯ ಆದಾಯಕ್ಕೆ ಅವರು ವಿಶೇಷ ಪ್ರಾಶಸ್ತ್ಯವನ್ನು ನೀಡಿರ್ತಕ್ಕಂಥದ್ದು. ಅವರ ಪ್ರಕಾರ ರಾಷ್ಟ್ರೀಯ ಆದಾಯವು ಉದ್ಯೋಗದ ಪ್ರಮಾಣವನ್ನು ನಿರ್ಧರಿಸ್ತದೆ. ರಾಷ್ಟ್ರೀಯ ಆದಾಯದ ಗಾತ್ರ ಅಧಿಕವಿದ್ದಾಗ ಉದ್ಯೋಗದ ಪ್ರಮಾಣ ಅಧಿಕವಿರ್ತದೆ ಮತ್ತು ರಾಷ್ಟ್ರೀಯ ಆದಾಯದ ಗಾತ್ರ ಕಡಿಮೆ ಇದ್ದಾಗ ಉದ್ಯೋಗದ ಗಾತ್ರ ಕಡಿಮೆ ಇರ್ತದೆ ಅನ್ನುವಂಥದ್ದು. ಇಲ್ಲಿ ಕೇನ್ಸ್ ಅವರು ತಮ್ಮ ಉದ್ಯೋಗ ಸಿದ್ಧಾಂತವನ್ನು ಪರಿಣಾಮಕಾರಿ ಬೇಡಿಕೆ ಸಿದ್ಧಾಂತದ ಮುಖಾಂತರ
ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂದರೆ ಪರಿಣಾಮಕಾರಿ ಬೇಡಿಕೆ ತತ್ವ ಕೇನ್ಸ್ ಉದ್ಯೋಗ ಸಿದ್ಧಾಂತದ ಆರಂಭದ ಬಿಂದು ಮತ್ತು ಮುಖ್ಯ ತಳಪಾಯನೂ ಆಗಿರ್ತಕ್ಕಂಥದ್ದು. ಕೇನ್ಸ್ ಪ್ರಕಾರ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರಾಷ್ಟ್ರವೊಂದರ ಆದಾಯ ಮತ್ತು ಉದ್ಯೋಗ ಪರಿಣಾಮಕಾರಿ ಬೇಡಿಕೆಯನ್ನು ಅವಲಂಬಿಸಿದೆ. ಅಂದರೆ ಪರಿಣಾಮಕಾರಿ ಬೇಡಿಕೆ ಹೆಚ್ಚಿದರೆ ಆದಾಯ ಮತ್ತು ಉದ್ಯೋಗ ಹೆಚ್ಚಿರ್ತದೆ, ಪರಿಣಾಮಕಾರಿ ಬೇಡಿಕೆ ಕಡಿಮೆ ಇದ್ದರೆ ಆದಾಯ ಮತ್ತು ಉದ್ಯೋಗದ ಮಟ್ಟಗಳಲ್ಲಿ ಕಡಿಮೆ ಇರ್ತದೆ ಅನ್ನುವಂಥದ್ದು. ಅಂದರೆ ಯಾವುದೇ ಒಂದು ದೇಶದಲ್ಲಿ ಉದ್ಯೋಗದ ಮಟ್ಟವನ್ನು ಹೆಚ್ಚು ಮಾಡಬೇಕಾದ್ರೆ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು. ಈಗ ಪ್ರಶ್ನೆ, ಪರಿಣಾಮಕಾರಿ ಬೇಡಿಕೆ ಅಂದರೆ ಏನು ಅನ್ನುವಂಥದ್ದು, ಹೌದಲ್ಲ? ಸರಿ, ಅದರ ಅರ್ಥ ತಿಳ್ಕೊಳ್ಳೋಣ. ಪರಿಣಾಮಕಾರಿ ಬೇಡಿಕೆ ಅಂದರೆ ಸರಕು ಮತ್ತು ಸೇವೆಗಳ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಗಳು ಪರಸ್ಪರ ಸಮಗೊಳ್ಳುವ ಬಿಂದು ಆಗಿರ್ತಕ್ಕಂಥದ್ದು. ಅದು ಸಮಗ್ರ ಬೇಡಿಕೆ ಬಿಂಬಕ ಮತ್ತು ಸಮಗ್ರ ಪೂರೈಕೆ ಬಿಂಬಕಗಳು ಪರಸ್ಪರ ಸಮಗೊಳ್ಳುವ ಮೂಲಕ ಏರ್ಪಡ್ತಕ್ಕಂಥ ಒಂದು ಸಮತೋಲನ ಬಿಂದುವನ್ನು ಪರಿಣಾಮಕಾರಿ ಬೇಡಿಕೆ ಪ್ರತಿನಿಧಿಸ್ತದೆ. ಯಾವ ಬಿಂದುವಿನಲ್ಲಿ ಸಮಗ್ರ ಪೂರೈಕೆ ಬಿಂಬಕ ಮತ್ತು ಸಮಗ್ರ ಬೇಡಿಕೆ ಬಿಂಬಕ ಸಮಗೊಳ್ತಾವೋ ಆ ಬಿಂದುವನ್ನು ನಾವು ಪರಿಣಾಮಕಾರಿ ಬೇಡಿಕೆ ಬಿಂದು ಅಂತ ಕರಿತೇವೆ. ಕೇನ್ಸ್ ಪ್ರಕಾರ ಆರ್ಥಿಕತೆಯಲ್ಲಿ ಪರಿಸ್ಥಿತಿ ಈ ಕೆಳಗಿನಂತೆ ಇರ್ತದೆ. ಅಂದರೆ ಪರಿಣಾಮಕಾರಿ ಬೇಡಿಕೆಯು ಆ ದೇಶದ ಅಥವಾ ಆರ್ಥಿಕತೆಯ ಒಟ್ಟು ಉತ್ಪನ್ನಕ್ಕೆ ಸಮನಾಗಿರ್ತದೆ. ಹಾಗೆಯೇ ಆ ದೇಶದ ಒಟ್ಟು ಉದ್ಯೋಗದ ಪ್ರಮಾಣಕ್ಕೆ ಸಮನಾಗಿರ್ತದೆ. ಆ ಒಟ್ಟು ಉದ್ಯೋಗ ಪ್ರಮಾಣ ಒಟ್ಟು ಆದಾಯಕ್ಕೆ ಸಮನಾಗಿರ್ತದೆ. ಒಟ್ಟು ಆದಾಯ ರಾಷ್ಟ್ರೀಯ ವೆಚ್ಚಕ್ಕೆ ಸಮನಾಗಿರ್ತದೆ. ಮತ್ತು ಅದು ಅನುಭೋಗಿ ಸರಕುಗಳ ಮೇಲಿನ ಸಮಗ್ರ ವೆಚ್ಚ ಮತ್ತು ಹೂಡಿಕೆ ಸರಕುಗಳ ಮೇಲಿನ ಸಮಗ್ರ ವೆಚ್ಚಕ್ಕೆ ಸಮನಾಗಿರ್ತದೆ. ಅಂದರೆ ಅನುಭೋಗ ಪ್ಲಸ್ ಹೂಡಿಕೆ ವೆಚ್ಚ ಇವುಗಳಿಗೆ ಪರಿಣಾಮಕಾರಿ ಬೇಡಿಕೆ ಸಮನಾಗಿರ್ತದೆ. ಅಂದರೆ ಪರಿಣಾಮಕಾರಿ ದೇಶದ ರಾಷ್ಟ್ರೀಯ ವರಮಾನಕ್ಕೆ, ರಾಷ್ಟ್ರೀಯ ಉತ್ಪನ್ನಕ್ಕೆ, ರಾಷ್ಟ್ರೀಯ ಉದ್ಯೋಗದ ಪ್ರಮಾಣಕ್ಕೆ, ರಾಷ್ಟ್ರೀಯ ವೆಚ್ಚಕ್ಕೆ ಸಮನಾಗಿರ್ತದೆ ಅನ್ನುವಂಥದ್ದು. ಕೇನ್ಸ್ ಅವರು ಈ ಪರಿಗಣನೆಯನ್ನು ಸಮೀಕರಣದಲ್ಲಿ ಈ ಕೆಳಗಿನಂತೆ ವ್ಯಕ್ತಪಡಿಸಿದ್ದಾರೆ. y = c + i. y ರಾಷ್ಟ್ರೀಯ ವರಮಾನ ಸಮನಾಗಿದೆ c ಅನುಭೋಗ ವೆಚ್ಚ ಪ್ಲಸ್ i ಹೂಡಿಕೆ ವೆಚ್ಚ. ಇದನ್ನು ನಾವು ED ಅಂದರೆ ಪರಿಣಾಮಕಾರಿ ಬೇಡಿಕೆಯು ರಾಷ್ಟ್ರೀಯ ವರಮಾನಕ್ಕೆ ಸಮನಾಗಿದೆ ಅಂತ ನಾವು ಹೇಳುವಾಗ ED = c + i + g ಅಂತ ಹೇಳ್ತೇವೆ. ಇಲ್ಲಿ ಸಿ ಅನ್ನುವಂಥದ್ದು ಖಾಸಗಿ ಹೂಡಿಕೆ ವೆಚ್ಚ, ಸಿ ಅನ್ನುವಂಥದ್ದು ಖಾಸಗಿ ಅನುಭೋಗ ವೆಚ್ಚ, ಐ ಅನ್ನುವಂಥದ್ದು ಖಾಸಗಿ ಹೂಡಿಕೆ ವೆಚ್ಚ ಮತ್ತು ಜಿ ಅನ್ನುವಂಥದ್ದು ಸರ್ಕಾರದ ಅನುಭೋಗ ಮತ್ತು ಹೂಡಿಕೆಯ ವೆಚ್ಚಗಳು ಆಗಿದ್ದಾವೆ. ಅಂದರೆ ಪರಿಣಾಮಕಾರಿ ಬೇಡಿಕೆ ಆ ದೇಶದ ಅನುಭೋಗ ವೆಚ್ಚ, ಹೂಡಿಕೆ ವೆಚ್ಚ ಮತ್ತು ಸರ್ಕಾರದ ವೆಚ್ಚಕ್ಕೆ ಸಮನಾಗಿರ್ತದೆ. ಅಂದರೆ ರಾಷ್ಟ್ರೀಯ ವರಮಾನಕ್ಕೆ ಸಮನಾಗಿರ್ತದೆ ಅನ್ನುವಂಥದ್ದು ಈ ಸಮೀಕರಣ ಹೇಳ್ತದೆ. ಸರಿ, ಪರಿಣಾಮಕಾರಿ ಬೇಡಿಕೆ ಹೇಗೆ ನಿರ್ಧಾರ ಆಗ್ತದೆ ಅನ್ನುವಂಥದ್ದು. ಕೇನ್ಸ್ ಪ್ರಕಾರ ಪರಿಣಾಮಕಾರಿ ಬೇಡಿಕೆಯು 2 ಪ್ರಮುಖ ಅಂಶಗಳಿಂದ ನಿರ್ಧಾರ ಆಗ್ತದೆ. ಅವುಗಳು ಸಮಗ್ರ ಬೇಡಿಕೆ ಬಿಂಬಕ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಅಥವಾ ಸಮಗ್ರ ಬೇಡಿಕೆ ಬೆಲೆ, ಹಾಗೂ ಸಮಗ್ರ ಪೂರೈಕೆ ಬಿಂಬಕ ಅಗ್ರಿಗೇಟ್ ಸಪ್ಲೈ ಫಂಕ್ಷನ್ ಅಥವಾ ಸಮಗ್ರ ಪೂರೈಕೆ ಬೆಲೆಗಳಿಂದ ನಿರ್ಧರಿಸಲ್ಪಡ್ತದೆ. ಹೌದು, ಈ 2 ಅಂಶಗಳು ಸಮಗ್ರ ಬೇಡಿಕೆ ಬಿಂಬಕ ಅಥವಾ ಸಮಗ್ರ ಬೇಡಿಕೆ ಬೆಲೆ ಮತ್ತು ಸಮಗ್ರ ಪೂರೈಕೆ ಬಿಂಬಕ ಅಥವಾ ಸಮಗ್ರ ಪೂರೈಕೆ ಬೆಲೆಗಳಿಂದ ನಿರ್ಧರಿಸಲ್ಪಡ್ತದೆ. ಈ 2 ಅಂಶಗಳು ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧಾರ ಆಗ್ತವೆ. ಈ ಅಂಶಗಳಲ್ಲಿನ ಹೆಚ್ಚಳ ಪರಿಣಾಮಕಾರಿ ಬೇಡಿಕೆಯಲ್ಲಿ ಹೆಚ್ಚಳ ಉಂಟು ಮಾಡ್ತದೆ. ಇವುಗಳಲ್ಲಿನ ಇಳಿಕೆ ಪರಿಣಾಮಕಾರಿ ಬೇಡಿಕೆಯಲ್ಲಿ ಇಳಿಕೆ ಉಂಟು ಮಾಡ್ತದೆ ಅನ್ನುವಂಥದ್ದು. ಈಗ ಸಮಗ್ರ ಬೇಡಿಕೆ ಬಿಂಬಕ ಅಂದರೆ ಏನು ಅಂತ ತಿಳ್ಕೊಳ್ಳುವುದು. Now the question is, what is aggregate function? We have to know what is aggregate demand function which decides the effective demand. ಸಮಗ್ರ ಬೇಡಿಕೆ ಬಿಂಬಕ ಎಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ಉದ್ಯಮಿಗಳು ವಿವಿಧ ಉದ್ಯೋಗ ಮಟ್ಟದಲ್ಲಿ ಉತ್ಪಾದಿಸಿದ ತಮ್ಮ ಉತ್ಪನ್ನಗಳ ಮಾರಾಟದಿಂದ
ನಿರೀಕ್ಷಿಸುವ ಆದಾಯದ ಒಟ್ಟು ಮೊತ್ತವಾಗಿದೆ. ಅಂದರೆ ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ಆರ್ಥಿಕತೆಯಲ್ಲಿನ ಎಲ್ಲ ಉದ್ಯಮಿಗಳು ತಮ್ಮ ಉತ್ಪನ್ನಗಳ ಮಾರಾಟದಿಂದ ನಿರೀಕ್ಷಿಸುವ ಆದಾಯದ ವಿವಿಧ ಮೊತ್ತಗಳನ್ನು ಸಮಗ್ರ ಬೇಡಿಕೆ ಬಿಂಬಕ ಪ್ರತಿನಿಧಿಸುತ್ತದೆ. ಅಂದರೆ ಬೇರೆ ಬೇರೆ ಉದ್ಯೋಗದ ಮಟ್ಟಗಳಲ್ಲಿ ಉತ್ಪಾದಕರು ಎಷ್ಟು ಆದಾಯವನ್ನು ಪಡೆಯಬಹುದು ಎಂದು ನಿರೀಕ್ಷಿಸ್ತಾರೋ ಅದನ್ನು ನಾವು ಸಮಗ್ರ ಬೇಡಿಕೆ ಬಿಂಬಕ ಅಂತ ಕರೀಬಹುದು. ಅಂದರೆ ಇಲ್ಲಿ ಸಮಗ್ರ ಬೇಡಿಕೆ ಬಿಂಬಕ ಉತ್ಪಾದನಾಕಾರರ, ದೇಶದ ಎಲ್ಲ ಉತ್ಪಾದನಾಕಾರರ ನಿರೀಕ್ಷಿತ ಆದಾಯ ಮಟ್ಟವನ್ನು ತೋರಿಸಿಕೊಡ್ತದೆ ಅನ್ನುವಂಥದ್ದು. ಇನ್ನು ಸಮಗ್ರ ಬೇಡಿಕೆ ಬಿಂಬಕವನ್ನು ನಾವು ರೇಖಾಚಿತ್ರದಲ್ಲಿ ಈ ರೀತಿಯಲ್ಲಿ ತೋರಿಸ್ಬೋದು. ನೋಡಿ, OX ತಲಾಕ್ಷದಲ್ಲಿ ನಾವು ಉದ್ಯೋಗದ ಮಟ್ಟವನ್ನು, ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್, ಮತ್ತು OY ಅಕ್ಷದಲ್ಲಿ ನಾವು ನಿರೀಕ್ಷಿತ ಆದಾಯವನ್ನು ಅಂದರೆ ಸಮಗ್ರ ಬೇಡಿಕೆಯ ಒಂದು ಬಿಂಬಕವನ್ನು ತೋರಿಸಿದ್ದೀವಿ. ಉದ್ಯೋಗದ ಪ್ರಮಾಣ ಹೆಚ್ಚು ಆಗ್ತಾ ಹೋದಂತೆಲ್ಲ ಸಮಗ್ರ ಬೇಡಿಕೆಯ ಬಿಂಬಕ ಅಥವಾ ಸಮಗ್ರ ಬೇಡಿಕೆಯ ಬೆಲೆ, ನಿರೀಕ್ಷಿತ ಆದಾಯ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದರೆ ಅದು ಇಳಿಕೆಯ ದರದಲ್ಲಿ ಹೆಚ್ಚಳ ಆಗ್ತಾ ಇದೆ ಅನ್ನೋದನ್ನು ಈ ರೇಖಾಚಿತ್ರ ತೋರಿಸ್ಕೊಡ್ತದೆ. ನೋಡಿ, ಉದ್ಯೋಗ ಮಟ್ಟ ಮತ್ತು ಬೇಡಿಕೆ ಬೆಲೆ ಅಥವಾ ಸಮಗ್ರ ಬೇಡಿಕೆ ಬಿಂಬಕದ ನಡುವೆ ಧನಾತ್ಮಕ ಸಂಬಂಧವಿರ್ತದೆ ಅನ್ನುವಂಥದ್ದು. ADF ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಈಸ್ ಈಕ್ವಲ್ ಟು ದಿ ಫಂಕ್ಷನ್ ಆಫ್ N. ಇಲ್ಲಿ N ಅನ್ನುವಂಥದ್ದು ಉದ್ಯೋಗ ಮಟ್ಟವನ್ನು ತೋರಿಸ್ಕೊಡ್ತಕ್ಕಂಥದ್ದು. ಆದರೆ ರೇಖಾಚಿತ್ರದಲ್ಲಿ ನಾವು ಅದನ್ನು L ಎನ್ನುವ ಅಕ್ಷರದಿಂದ ತೋರ್ಪಡಿಸಿದ್ದೀವಿ. ನೋಡಿ, OL1 ಪ್ರಮಾಣದಷ್ಟು ಉದ್ಯೋಗ ಮಟ್ಟ ಇದ್ದರೆ ಆವಾಗ ಅಲ್ಲಿ ನಿರೀಕ್ಷಿತ ಆದಾಯ L1D1ನಷ್ಟು ಇದೆ. ಉದ್ಯೋಗದ ಮಟ್ಟ ಹೆಚ್ಚಿದ್ದಾಗ OL2ನಷ್ಟು ಇದ್ದಾಗ L2D2ನಷ್ಟು ನಿರೀಕ್ಷಿತ ಆದಾಯ ಇದೆ. ಅಂದರೆ ಉದ್ಯೋಗದ ಮಟ್ಟ ಹೆಚ್ಚಾಗ್ತಾ ಹೋದಂತೆಲ್ಲ ನಿರೀಕ್ಷಿತ ಆದಾಯ ಅಥವಾ ಸಮಗ್ರ ಬೇಡಿಕೆಯ ಬಿಂಬಕ ಇದೆಯಲ್ಲ ಅದು ಹೆಚ್ಚಳ ಆಗ್ತಾ ಹೋಗ್ತದೆ ಅನ್ನುವಂಥದ್ದನ್ನು, ಇದು ಉದ್ಯೋಗದ ಮಟ್ಟ ಮತ್ತು ಸಮಗ್ರ ಬೇಡಿಕೆ ಬಿಂಬಕ ನಡುವಿನ ಸಂಬಂಧ ಧನಾತ್ಮಕವಾಗಿದೆ ಅನ್ನುವಂಥದ್ದನ್ನು ಈ ರೇಖಾಚಿತ್ರ ತೋರಿಸ್ಕೊಡ್ತದೆ. ಈಗ ನಾವು ಸಮಗ್ರ ಬೇಡಿಕೆ ಬಿಂಬಕವನ್ನು ತಿಳ್ಕೊಂಡಿದ್ದೀವಿ. ಸಮಗ್ರ ಪೂರೈಕೆ ಬಿಂಬಕ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಲೆಟ್ ಅಸ್ ನೋ ಅಬೌಟ್ ದಿ ಅಗ್ರಿಗೇಟ್ ಸಪ್ಲೈ ಫಂಕ್ಷನ್ which is the another important content which determines the effective demand. ಆರ್ಥಿಕತೆಯೊಂದರ ಎಲ್ಲ ಉದ್ಯಮಿಗಳು ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ತಮ್ಮ ಉತ್ಪನ್ನದ ಮಾರಾಟದಿಂದ ಪಡೆಯಲೇಬೇಕಾದ ಆದಾಯದ ವಿವಿಧ ಮೊತ್ತಗಳನ್ನು ಸಮಗ್ರ ಪೂರೈಕೆ ಬಿಂಬಕ ಎನ್ನಲಾಗುತ್ತದೆ. ನೋಡಿ, ಇಲ್ಲಿ ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ಉದ್ಯಮಿಗಳು ಉತ್ಪನ್ನದ ಮಾರಾಟದಿಂದ ಪಡೆಯಲೇಬೇಕಾದ, ನಿರೀಕ್ಷಿತ ಅಲ್ಲ, ಸಮಗ್ರ ಬೇಡಿಕೆ ಅನ್ನೋದು ನಿರೀಕ್ಷಿತ ಆದಾಯವನ್ನು ತೋರಿಸಿದ್ರೆ ಸಮಗ್ರ ಪೂರೈಕೆ ಬಿಂಬಕ ಪಡೆಯಲೇಬೇಕಾದ ಆದಾಯವನ್ನು ತೋರಿಸಿಕೊಡ್ತದೆ. ಅಂದರೆ ಇದು ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ಆ ಉದ್ಯೋಗ ಮಟ್ಟವನ್ನು ಕಾಪಾಡಿಕೊಂಡು ಹೋಗಬೇಕಾದ್ರೆ ಉದ್ಯಮಿಗಳು, ಆ ದೇಶದ ಅಥವಾ ಆರ್ಥಿಕತೆ ಎಲ್ಲ ಉದ್ಯಮಿಗಳು ಭರಿಸಬೇಕಾಗಿರುವ ವೆಚ್ಚವನ್ನು ಇದಕ್ಕೆ ತೋರಿಸ್ಕೊಡ್ತದೆ. ಅದಕ್ಕೋಸ್ಕರ ಇದನ್ನು ನಾವು ಉದ್ಯಮಿಗಳ ಸಮಗ್ರ ವೆಚ್ಚ ಅಂತ ನಾವು ಹೇಳ್ಬೋದು. ಹಾಗಾಗಿ ಸಮಗ್ರ ಪೂರೈಕೆ ಬಿಂಬಕವನ್ನು ಸಮಗ್ರ ಪೂರೈಕೆ ಅನುಸೂಚಿ ಅಥವಾ ಸಮಗ್ರ ಪೂರೈಕೆ ಬೆಲೆ ಎಂತಲೂ ಕರೆಯಲಾಗ್ತದೆ. ಹಾಗಾಗಿ ಇಲ್ಲಿ ಅಷ್ಟು ಪ್ರಮಾಣದಷ್ಟು ಆದಾಯ ಬಂದರೆ ಮಾತ್ರ ಆ ಮಟ್ಟದ ಉದ್ಯೋಗವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ. ಅಂದರೆ ಅಷ್ಟು ಭರಿಸಲೇಬೇಕಾಗಿರ್ತಕ್ಕಂಥ ಆದಾಯ ಅಥವಾ ಪಡೆಯಲೇಬೇಕಾಗಿರ್ತಕ್ಕಂಥ ಆದಾಯ, ಭರಿಸಲೇಬೇಕಾಗಿರ್ತಕ್ಕಂಥ ವೆಚ್ಚದ ಪ್ರಮಾಣವನ್ನು ತೋರಿಸ್ತದೆ. ಈ ಎರಡು ಅಂಶಗಳು ಅಂದರೆ ಸಮಗ್ರ ಬೇಡಿಕೆ ಬಿಂಬಕ ಮತ್ತು ಸಮಗ್ರ ಪೂರೈಕೆ ಬಿಂಬಕ, ಇವೆರಡು ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧರಿಸುವಂಥ ಪ್ರಮುಖ ಅಂಶಗಳು. ಇನ್ನು ಪರಿಣಾಮಕಾರಿ ಬೇಡಿಕೆ ಹೇಗೆ ನಿರ್ಧಾರ ಆಗ್ತದೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ನೋಡಿ, ಸಮತೋಲನ ಮಟ್ಟದ ಉದ್ಯೋಗ ನಿರ್ಧಾರ
ಆರ್ಥಿಕತೆಯಲ್ಲಿ ಅಥವಾ ದೇಶದಲ್ಲಿ ಹೇಗೆ ಸಮತೋಲನ ಮಟ್ಟದ ಉದ್ಯೋಗ ನಿರ್ಧಾರ ಆಗ್ತದೆ ಅನ್ನುವಂಥದ್ದು. ಈ ಎರಡೂ ಅಂಶಗಳು ಸಮಗ್ರ ಬೇಡಿಕೆ ಬಿಂಬಕ ಮತ್ತು ಸಮಗ್ರ ಪೂರೈಕೆ ಬಿಂಬಕ ಇವೆರಡು ಎಲ್ಲಿ ಸಮತೋಲನಗೊಳ್ತಾವೋ ಆ ಬಿಂದುವಿನಲ್ಲಿ ಪರಿಣಾಮಕಾರಿ ಬೇಡಿಕೆ ನಿರ್ಧಾರ ಆಗ್ತದೆ ಅನ್ನುವಂಥದ್ದು. ನೋಡಿ, ಇಲ್ಲಿ ಈ ಒಂದು ರೇಖಾಚಿತ್ರದಲ್ಲಿ OX ತಲಾಕ್ಷದಲ್ಲಿ ನಾವು ಉದ್ಯೋಗದ ಮಟ್ಟವನ್ನು, OY ಲಂಬಾಕ್ಷದಲ್ಲಿ ನಾವು ಸಮಗ್ರ ಬೇಡಿಕೆ ಬಿಂಬಕ ಮತ್ತು ಸಮಗ್ರ ಪೂರೈಕೆ ಬಿಂಬಕಗಳನ್ನು ತೋರಿಸಿದ್ದೇವೆ. ಉದ್ಯೋಗದ ಪ್ರಮಾಣ ಹೆಚ್ಚು ಆಗ್ತಾ 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 ಹೋದಂತೆಲ್ಲ ಸಮಗ್ರ ಬೇಡಿಕೆ ಬಿಂಬಕ ಇಳಿಕೆ ದರದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ, ಸಮಗ್ರ ಪೂರೈಕೆ ಬಿಂಬಕ ಏರಿಕೆಯ ದರದಲ್ಲಿ ಹೆಚ್ಚಾಗ್ತಾ ಹೋಗ್ತಾಯಿದೆ. ಅಂದರೆ ವೆಚ್ಚದ ಪ್ರಮಾಣ ಉದ್ಯೋಗ ಮಟ್ಟವನ್ನು ಹೆಚ್ಚಾಗ್ತಾ ಹೋದಂತೆಲ್ಲ ಹೆಚ್ಚಾಗ್ತಾ ಇದೆ, ನಿರೀಕ್ಷಿತ ಆದಾಯದ ಪ್ರಮಾಣ ಇಳಿಕೆಯ ದರದಲ್ಲಿ ಹೆಚ್ಚಾಗ್ತಾ ಇದೆ. ಅದು ಆರಂಭದಲ್ಲಿ ಈ ಬಿಂದುವಿನಲ್ಲಿ ಸಮತೋಲನಗೊಂಡಿದ್ದಾವೆ, ಆವಾಗ OL ಪ್ರಮಾಣದಷ್ಟು ಉದ್ಯೋಗ ಮಟ್ಟ ಇದೆ. ಇನ್ನು ಸಮಗ್ರ ಬೇಡಿಕೆ ಬಿಂಬಕ 1 ADF 1 ಎನ್ನುವ ರೇಖೆ ಇದು ಸಮಗ್ರ ಬೇಡಿಕೆ ಬಿಂಬಕದಲ್ಲಿನ ಹೆಚ್ಚಳವನ್ನು ತೋರಿಸ್ತದೆ. ಒಂದು ವೇಳೆ ಸಮಗ್ರ ಬೇಡಿಕೆ ಬಿಂಬಕದಲ್ಲಿ ಹೆಚ್ಚಳ ಉಂಟಾದರೆ ಅವು ಉದ್ಯೋಗ ಮಟ್ಟದಲ್ಲಿ ಬದಲಾವಣೆ ಆಗ್ತದೆ. ಉದ್ಯೋಗ ಮಟ್ಟ E-ನಿಂದ E1ಗೆ ಅಥವಾ L-ನಿಂದ LF-ಗೆ ಅದು ಹೆಚ್ಚಳಗೊಳ್ಳುತ್ತದೆ. ಕೇನ್ಸ್ ಪ್ರಕಾರ ಸಮಗ್ರ ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧರಿಸುವಲ್ಲಿ ಈಗ ಈ ಬಿಂದುವಿನಲ್ಲಿ ಪರಿಣಾಮಕಾರಿ ಬೇಡಿಕೆ ನಿರ್ಧಾರ ಆಗಿದೆ. ಹಾಗೆಯೇ E1 ಹೊಸ ಬಿಂದು, ಅದು ಪರಿಣಾಮಕಾರಿ ಬೇಡಿಕೆಯನ್ನು ತೋರಿಸ್ತಕ್ಕಂಥದ್ದು. ಇಲ್ಲಿ ಈ ಚಿತ್ರ ತೋರಿಸ್ಕೊಡ್ತದೆ ನಮಗೆ ಕೇನ್ಸ್ ಪ್ರಕಾರ ಪರಿಣಾಮಕಾರಿ ಬೇಡಿಕೆ ನಿರ್ಧಾರದಲ್ಲಿ ವಿಶೇಷವಾಗಿ ಎರಡು ಅಂಶಗಳು ನಿರ್ಧರಿಸಿದ್ರೂ ಸಹ ಅದರಲ್ಲಿ ಸಮಗ್ರ ಬೇಡಿಕೆ ಬಿಂಬಕ ಭಾಳ ಪ್ರಮುಖವಾಗಿರುವಂಥದ್ದು. ಯಾಕೆ ಅಂದರೆ ಅಲ್ಪಾವಧಿಯಲ್ಲಿ ಸಮಗ್ರ ಪೂರೈಕೆ ಬಿಂಬಕ ಅದು ಸ್ಥಿರವಾಗಿರ್ತದೆ, ಆದರೆ ಅಲ್ಪಾವಧಿಯಲ್ಲಿ ನಾವು ಸಮಗ್ರ ಬೇಡಿಕೆಯ ಬಿಂಬಕವನ್ನು ಬದಲಾವಣೆ ಮಾಡೋದ್ರ ಮೂಲಕ ಪರಿಣಾಮಕಾರಿ ಬೇಡಿಕೆಯಲ್ಲಿ ಹೆಚ್ಚಳ ಉಂಟು ಮಾಡ್ಬೋದು. ಆ ಮುಖಾಂತರ ದೇಶದಲ್ಲಿ ಉದ್ಯೋಗದ ಪ್ರಮಾಣವನ್ನು, ಆದಾಯದ ಪ್ರಮಾಣವನ್ನು, ಉತ್ಪನ್ನದ ಪ್ರಮಾಣವನ್ನು ಹೆಚ್ಚು ಮಾಡೋಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನು ಅವರು ಈ ರೇಖಾಚಿತ್ರದ ಮುಖಾಂತರ ತೋರಿಸಿರ್ತಕ್ಕಂಥದ್ದು. ಇನ್ನು ಪರಿಣಾಮಕಾರಿ ಬೇಡಿಕೆಯನ್ನು ನಾವು ವಿಶೇಷವಾಗಿ ಪರಿಣಾಮಕಾರಿ ಬೇಡಿಕೆ ನಿರ್ಧರಿಸುವಂಥ ಬೇರೆ ಬೇರೆ ಅಂಶಗಳನ್ನು ಒಂದು ವೃಕ್ಷ ಚಿತ್ರದಲ್ಲಿ ನಾವು ಈ ರೀತಿ ತೋರಿಸ್ಬೋದು. ಅದರಲ್ಲಿ ಕೇನ್ಸ್ ಹೇಳಿರೋ ಹಾಗೆ ನೋಡಿ, ಪರಿಣಾಮಕಾರಿ ಬೇಡಿಕೆಯು ಆ ದೇಶದ ಒಟ್ಟು ಉತ್ಪನ್ನಕ್ಕೆ, ಒಟ್ಟು ಆದಾಯಕ್ಕೆ, ಒಟ್ಟು ಉದ್ಯೋಗಕ್ಕೆ ಸಮನಾಗಿರ್ತದೆ. ಈ ಪರಿಣಾಮಕಾರಿ ಬೇಡಿಕೆಯನ್ನು ಪ್ರಮುಖವಾಗಿ ಎರಡು ಅಂಶಗಳು ನಿರ್ಧರಿಸ್ತವೆ: ಸಮಗ್ರ ಪೂರೈಕೆ ಬಿಂಬಕ ಮತ್ತು ಸಮಗ್ರ ಬೇಡಿಕೆ ಬಿಂಬಕ. ಕೇನ್ಸ್ನ ಪ್ರಕಾರ ಅಲ್ಪಾವಧಿಯಲ್ಲಿ ಸಮಗ್ರ ಪೂರೈಕೆ ಬಿಂಬಕ ಸ್ಥಿರವಾಗಿರ್ತದೆ. ಹಾಗಾಗಿ ಪರಿಣಾಮಕಾರಿ ಬೇಡಿಕೆಯನ್ನು ನಿರ್ಧರಿಸುವಂಥ ಪರಿಣಾಮಕಾರಿ ಅಂಶ ಆಗಿರೋದು ಸಮಗ್ರ ಬೇಡಿಕೆ ಬಿಂಬಕ. ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ ಇನ್ ಡಿಸೈಡಿಂಗ್ ಆರ್ ಡಿಟರ್ಮೈನಿಂಗ್ ದಿ effective demand is the aggregate demand than the aggregate supply function. In short run, aggregate supply function remains constant according to the Keynes, whereas the aggregate demand function is the prime determinant of effective demand. ಇನ್ನು ಸಮಗ್ರ ಬೇಡಿಕೆ ಬಿಂಬಕವನ್ನು ಎರಡು ಅಂಶಗಳು ನಿರ್ಧರಿಸ್ತವೆ: ಅನುಭೋಗ ಬಿಂಬಕ ಮತ್ತು ಹೂಡಿಕೆಯ ಬಿಂಬಕ. ಅನುಭೋಗ ಬಿಂಬಕ ಇದು ವಿಶೇಷವಾಗಿ ಆದಾಯದ ಗಾತ್ರದಿಂದ ನಿರ್ಧಾರ ಆಗ್ತದೆ, ಎರಡು ಅಂಶಗಳಿಂದ ನಿರ್ಧಾರ ಆಗ್ತದೆ: ಆದಾಯದ ಗಾತ್ರ ಮತ್ತು MPC ಮಾರ್ಜಿನಲ್ ಪ್ರಪೋನ್ಸಿಟಿ ಟು ಕನ್ಸ್ಯೂಮ್, ಅಂಚಿನ ಅನುಭೋಗ ಪ್ರವೃತ್ತಿ. ಈ ಎರಡು ಅಂಶಗಳಲ್ಲಿ ಹೂಡಿಕೆ ಬಿಂಬಕ ಭಾಳ ಪ್ರಮುಖವಾಗಿರೋದು. ಯಾಕಂದರೆ ಅಲ್ಪಾವಧಿಯಲ್ಲಿ ಅನುಭೋಗ ಬಿಂಬಕ ಸಾಮಾನ್ಯವಾಗಿ ಸ್ಥಿರವಾಗಿರ್ತದೆ. ಹೂಡಿಕೆ ಬಿಂಬಕ ಇದು ಎರಡು ಅಂಶಗಳಿಂದ ನಿರ್ಧಾರ ಆಗ್ತದೆ. ಅಂದರೆ ಅದರಲ್ಲಿ ಎರಡು ಅಂಶಗಳು: ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ದಿ ಕ್ಯಾಪಿಟಲ್, MEC, ಬಂಡವಾಳದ ಅಂಚಿನ ದಕ್ಷತೆ, ಮತ್ತು ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರ. ಈ ಎರಡೂ ಅಂಶಗಳಲ್ಲಿ ಬಡ್ಡಿಯ ದರ ಕೇನ್ಸ್ನ ಪ್ರಕಾರ ಸರ್ವಸಾಧಾರಣವಾಗಿ ಅದು ಸ್ಥಿರವಾಗಿರ್ತದೆ. ಯಾಕೆ ಅಂದರೆ
ಬಡ್ಡಿಯ ದರ ಎರಡು ಅಂಶಗಳಿಂದ ನಿರ್ಧಾರವಾಗ್ತದೆ: ಹಣದ ಬೇಡಿಕೆ ಮತ್ತು ಪೂರೈಕೆ. ದ ಲಿಕ್ವಿಡಿಟಿ ಪ್ರಿಫರೆನ್ಸ್ ಆಫ್ ದಿ ಪಬ್ಲಿಕ್. ಇದನ್ನು ದ್ರವ್ಯದೊಲವು ಅಂತ ಕರೀತಾನೆ ಕೇನ್ಸ್. ಅಂದರೆ ಹಣದ ಬೇಡಿಕೆ, ನಗದು ಹಣದ ಬೇಡಿಕೆ ಮತ್ತು ನಗದು ಹಣದ ಪೂರೈಕೆ, ಇವೆರಡು ಅಂಶಗಳಿಂದ ಬಡ್ಡಿ ದರ ನಿರ್ಧಾರ ಆಗ್ತದೆ. ನಗದು ಹಣದ ಬೇಡಿಕೆ 3 ಅಂಶಗಳಿಂದ: ಮುನ್ನೆಚ್ಚರಿಕಾ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ ಮತ್ತು ಸಟ್ಟ ವ್ಯಾಪಾರದ ದೃಷ್ಟಿಯಿಂದ ನಗದು ಹಣಕ್ಕೆ ಬೇಡಿಕೆ ಉದ್ಭವವಾಗ್ತದೆ. ಈ 3 ಸರ್ವಸಾಧಾರಣವಾಗಿ ಅಲ್ಪ ಅವಧಿಯಲ್ಲಿ ಸ್ಥಿರವಾಗಿರ್ತವೆ. ಹಾಗೆಯೇ ಹಣದ ಪೂರೈಕೆಯೂ ಸ್ಥಿರವಾಗಿರ್ತದೆ. ಹಾಗಾಗಿ ಬಡ್ಡಿ ದರ ಸರ್ವಸಾಧಾರಣವಾಗಿ ಸ್ಥಿರವಾಗಿರ್ತದೆ. ಆದರೆ ಹೂಡಿಕೆಯ ಬಿಂಬಕವನ್ನು ನಿರ್ಧರಿಸುವಂಥ 2 ಪ್ರಮುಖ ಅಂಶಗಳಲ್ಲಿ ಅತ್ಯಂತ ಹೆಚ್ಚು ಪ್ರಮುಖ ಅಂಶವಾಗಿರೋದು ಬಂಡವಾಳದ ಅಂಚಿನ ದಕ್ಷತೆ. ಬಂಡವಾಳದ ಅಂಚಿನ ದಕ್ಷತೆ 2 ಅಂಶಗಳಿಂದ ನಿರ್ಧಾರ ಆಗ್ತದೆ: ಬಂಡವಾಳದ ಪೂರೈಕೆ ಬೆಲೆ ಮತ್ತು ಆ ಬಂಡವಾಳದಿಂದ ನಿರೀಕ್ಷಿಸುವ ಆದಾಯ. ದಿ ಪ್ರಾಸ್ಪೆಕ್ಟಿವ್ ಈಲ್ಡ್ ಫ್ರಮ್ ದಿ ಕ್ಯಾಪಿಟಲ್ ಆ್ಯಂಡ್ ದಿ ಸಪ್ಲೈ ಪ್ರೈಸ್ ಆಫ್ ಕ್ಯಾಪಿಟಲ್. ಯಾವಾಗ ಬಂಡವಾಳದ ನಿರೀಕ್ಷಿತ ಆದಾಯ ಬಂಡವಾಳದ ಪೂರೈಕೆ ಬೆಲೆಗಿಂತ ಜಾಸ್ತಿ ಇರ್ತದೋ ಆವಾಗ ಬಂಡವಾಳದ ಅಂಚಿನ ದಕ್ಷತೆ ಹೆಚ್ಚಿರ್ತದೆ. ಬಡ್ಡಿ ದರಕ್ಕಿಂತ ಬಂಡವಾಳದ ಅಂಚಿನ ದಕ್ಷತೆ ಯಾವಾಗ ಹೆಚ್ಚಿರ್ತದೋ ಆವಾಗ ಹೂಡಿಕೆಯ ಪ್ರಮಾಣ ಹೆಚ್ಚಿರ್ತದೆ. ಹೂಡಿಕೆಯ ಪ್ರಮಾಣ ಹೆಚ್ಚು ಇದ್ದಷ್ಟು ಸಮಗ್ರ ಬೇಡಿಕೆ ಬಿಂಬಕ ಹೆಚ್ಚಿರ್ತದೆ. ಸಮಗ್ರ ಬೇಡಿಕೆ ಬಿಂಬಕ ಹೆಚ್ಚಾಗ್ತದೆ ಅಂತಂದರೆ ಪರಿಣಾಮಕಾರಿ ಬೇಡಿಕೆಯಲ್ಲಿ ಹೆಚ್ಚಳ ಉಂಟಾಗ್ತದೆ. ಪರಿಣಾಮಕಾರಿ ಬೇಡಿಕೆಯಲ್ಲಿ ಹೆಚ್ಚಳ ಉಂಟಾಗ್ತದೆ ಅಂದರೆ ಅದು ಒಟ್ಟು ಆದಾಯ, ಒಟ್ಟು ಉತ್ಪನ್ನ, ಒಟ್ಟು ಉದ್ಯೋಗ ಮಟ್ಟದಲ್ಲಿ ಹೆಚ್ಚಳವನ್ನು ಉಂಟು ಮಾಡ್ತದೆ ಅನ್ನುವಂಥದ್ದನ್ನು ಜೇಮ್ಸ್ ಕೇನ್ಸ್ ಈ ರೀತಿಯಾಗಿ ನಮಗೆ ವಿಶ್ಲೇಷಣೆಯನ್ನು ನೀಡಿರ್ತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಪ್ರಮುಖವಾಗಿ ಪರಿಣಾಮಕಾರಿ ಬೇಡಿಕೆ, ಕೇನ್ಸ್ನ ಉದ್ಯೋಗ ಸಿದ್ಧಾಂತ ಅಥವಾ ಪರಿಣಾಮಕಾರಿ ಬೇಡಿಕೆ ಮುಖಾಂತರ ಹೇಗೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ನೀಡಿದ್ದ ಉದ್ಯೋಗ ಸಿದ್ಧಾಂತವನ್ನು ತಿರಸ್ಕರಿಸಿ ತನ್ನದೇ ಆಗಿರ್ತಕ್ಕಂಥ ಉದ್ಯೋಗ ಸಿದ್ಧಾಂತವನ್ನು ನೀಡಿದ್ದಾರೆ ಅನ್ನುವಂಥ ವಿವರಣೆಯನ್ನು ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ನನ್ನ ಎಲ್ಲ ವಿದ್ಯಾರ್ಥಿಗಳು ಈ ವಿಷಯವನ್ನು ಸೂಕ್ಷ್ಮವಾಗಿ ಗ್ರಹಿಸಿ ತಮ್ಮಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಉಪಯೋಗ ಮಾಡಿಕೊಂಡು ಓದಿಕೊಂಡು ಯಾವುದೇ ರೀತಿಯ ಸಮಸ್ಯೆಗಳು, ಪ್ರಶ್ನೆಗಳು ಇದ್ದರೆ BA ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರ್ತಕ್ಕಂತಹ ವಾಟ್ಸಪ್ ಗ್ರೂಪ್ನಲ್ಲಿ ತಾವು ಪ್ರಶ್ನೆಗಳನ್ನು ಕೇಳಿದ್ರೆ ಖಂಡಿತವಾಗಿಯೂ ನಾನು ಅದನ್ನು ಉತ್ತರಿಸ್ತೇನೆ ಮತ್ತು ಆ ಪ್ರಶ್ನೆ ಎಲ್ಲರಿಗೂ ಉಪಯೋಗ ಆಗ್ತದೆ ಗ್ರೂಪ್ನಲ್ಲಿ ನಾವು ಅದನ್ನು ಚರ್ಚೆ ಮಾಡೋದ್ರಿಂದ ಅಂತ ಹೇಳ್ತಾ, ಈಗ ನಾವು ಕರೋನಾ ಕಾಲದಲ್ಲಿ ಜೀವಿಸ್ತಾ ಇದ್ದೀವಿ. ಕರೋನಾ ನಮಗೆ ಒಂದು ಕಡೆ ಜೀವದ ಭಯವನ್ನು ಉಂಟು ಮಾಡಿದ್ರೂ ಸಹ ಒಂದು ಹೊಸ ಆಲೋಚನೆಯನ್ನು, ಹೊಸ ವಿಧವಾಗಿರ್ತಕ್ಕಂತಹ ಅವಕಾಶಗಳನ್ನು ಅದು ಸೃಷ್ಟಿ ಮಾಡ್ತಾ ಇದೆ ಅಂತ ನಾನು ಹೇಳಿ ಬಯಸ್ತೇನೆ. ಎಲ್ಲರಿಗೂ ವಿಶೇಷವಾಗಿ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ನಮಗೆ ಆನ್ಲೈನ್ ಮುಖಾಂತರ, ವಿಡಿಯೋಗಳ ಮುಖಾಂತರ ಉಪನ್ಯಾಸಗಳನ್ನು ನೀಡೋದಕ್ಕೆ ಪ್ರೇರೇಪಿಸ್ತಾ ಇದೆ. ಇದು ಹೊಸ ಒಂದು ಕಲ್ಪನೆಗೆ ದಾರಿ ಮಾಡಿಕೊಡ್ತಾ ಇದೆ. ಹಾಗಾಗಿ ನಾನು ವಿಶೇಷವಾಗಿ ಕಾಲೇಜು ಶಿಕ್ಷಣ ಇಲಾಖೆಗೆ ಧನ್ಯವಾದಗಳನ್ನು ಸೂಚಿಸ್ತೇನೆ ಮತ್ತು ನನ್ನ ಎಲ್ಲ ವಿದ್ಯಾರ್ಥಿಗಳು ನಿರಂತರವಾಗಿ ಇಂಥ ಬೇರೆ ಬೇರೆ ವಿಡಿಯೋಗಳನ್ನು ಉಪಯೋಗಿಸಿಕೊಂಡು ಖಂಡಿತವಾಗಿಯೂ ತಮ್ಮ ಪರೀಕ್ಷೆಗಳಿಗೆ ಇದನ್ನು ಉಪಯೋಗಿಸ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸೂಚಿಸ್ತೇನೆ. ಥ್ಯಾಂಕ್ ಯು. ಸ್ಟೇ ಹೋಮ್, ಸ್ಟೇ ಸೇಫ್. ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ. ನಮಸ್ಕಾರ, ಧನ್ಯವಾದಗಳು.